ಇವತ್ತಿನ ದಿವಸ ಇಲ್ಲಿ ಹೋಳಿ ಸಂಭ್ರಮ ಅನ್ನೋದ. ಇವತ್ತ ಬೆಳಗ್ಗೆ 10 ಗಂಟೆಗೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಗೆ ಬಂದಂತ ಒಂದು ಇಮೇಲ್ ಸಂದೇಶ ಅಂತಂದ್ರ ಈ ಕೋರ್ಟ್ ಪ್ರಿಮೈಸಸ್ ಒಳಗ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಒಂದೇನೋ ಮೆಸೇಜ್ ಬಂದದ. ಆ ಕಾರಣಕ್ಕಾಗಿ ಇವತ್ತ ಎಲ್ಲ ಇಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಆಗಿರ್ಬೋದು ಅಥವಾ ವಕೀಲರಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲರಿಗೂ ಅಂದ್ರೆ ಅದನ್ನು ವೆರಿಫೈ ಮಾಡೋ ತನನು ಇಲ್ಲಿ ಕೋರ್ಟ್ ಪ್ರೊಸೀಡಿಂಗ್ ನಡೆಸಬಾರ್ದು ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಒಂದು ಆದೇಶ ಕೊಟ್ಟಾರ. ಆ ಪ್ರಕಾರ ಇಲ್ಲಿ ಬಾಂಬ್ ಸ್ಕ್ವಾಡ್ ಇರ್ಬೋದು, ಡಾಗ್ ಸ್ಕ್ವಾಡ್ ಇರ್ಬೋದು, ಎಲ್ಲರೂ ಬಂದು ವೆರಿಫೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಇನ್ನೂ ಏನೂ ಕಂಡು ಬಂದಿಲ್ಲ. ಬಟ್ ಇವಾಗ ಮತ್ತೆ ಒಳಗಡೆನು ಇದು ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಒಳಗೂ ಚೆಕ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಏನಾಗುತ್ತೆ ಅದನ್ನು ನೋಡ್ಕೊಂಡು ನಾವು ಹೇಳ್ಬೋದು. चिदानंद तोटगी. या अचानक कोणीतरी फोन केल्यामुळे बॉम्बची अफवा निघालेली आहे. त्यामुळे सर्वत्र शोध घेतला जात आहे. अशी घटना घडू नये यासाठी न्यायालय आवारामध्ये डीसी कंपाऊंड मध्ये सर्वत्र ठिकाणी कॅमेरे बसवणं अत्यावश्यक झालेलं आहे. याची सरकारनं, प्रशासनानं, न्यायव्यवस्थेनं दखल घ्यावी व प्रत्येक ठिकाणी कॅमेरे बसवले जावे अशी वकील वर्गातून मागणी केली जात आहे. SS पाटील. ಇವತ್ತಿನ ದಿವಸ ಇಲ್ಲಿ ಹೋಳಿ ಸಂಭ್ರಮ ಅನ್ನೋದ. ಇವತ್ತ ಬೆಳಗ್ಗೆ 10 ಗಂಟೆಗೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಗೆ ಬಂದಂತ ಒಂದು ಇಮೇಲ್ ಸಂದೇಶ ಅಂತಂದ್ರ ಈ ಕೋರ್ಟ್ ಪ್ರಿಮೈಸಸ್ ಒಳಗ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಒಂದೇನೋ ಮೆಸೇಜ್ ಬಂದದ. ಆ ಕಾರಣಕ್ಕಾಗಿ ಇವತ್ತ ಎಲ್ಲ ಇಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಆಗಿರ್ಬೋದು ಅಥವಾ ವಕೀಲರಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲರಿಗೂ ಅಂದ್ರೆ ಅದನ್ನು ವೆರಿಫೈ ಮಾಡೋ ತನನು ಇಲ್ಲಿ ಕೋರ್ಟ್ ಪ್ರೊಸೀಡಿಂಗ್ ನಡೆಸಬಾರ್ದು ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಒಂದು ಆದೇಶ ಕೊಟ್ಟಾರ. ಆ ಪ್ರಕಾರ ಇಲ್ಲಿ ಬಾಂಬ್ ಸ್ಕ್ವಾಡ್ ಇರ್ಬೋದು, ಡಾಗ್ ಸ್ಕ್ವಾಡ್ ಇರ್ಬೋದು, ಎಲ್ಲರೂ ಬಂದು ವೆರಿಫೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಇನ್ನೂ ಏನೂ ಕಂಡು ಬಂದಿಲ್ಲ. ಬಟ್ ಇವಾಗ